ಪತಿವರ್ತ್ಯಾರದಾರು. ಹೌದು ಹುಲಿಯ ಅವ್ರ ಉತ್ತರ ಹೇಳೋದು ನಾಳೆಗೆ ರೊಕ್ಕ ಒಯ್ಯದ ಹೇಳಿಕಂದ್ರೆ ಇಲ್ಲಿ ನಾ ಮುತ್ತನ ಗದಿಗೆ ಮೇಲೆ ಇಟ್ಟು ಸುಮ್ ಮುಚ್ಕೊಂಡು ಹೋಗುದು. ಗರ್ತಿ ಹಂತಕ್ಕಿ ಪತಿವರ್ತಿ ಹಂತಕ್ಕಿ ನಿನಗ್ ಬಂದ ಗರತಿ ಅಂದ್ರ ಲಕ್ಷಣಗಳು ಹೆಂಗಿರ್ತಾವ್? ಹೆಂಗ ಲಕ್ಷಣಗಳಾದಾವ? ಪತಿವರ್ತಿ ಅಂದ್ರ ಲಕ್ಷಣಗಳು ಹೆಂಗಿರ್ತಾವ? ತಂಗಿ ಗರತಿ ದಗದ ಬೇರೆ ಐತಿ, ನಿನಗ ಗೊತ್ತಿಲ್ಲ ಅದು. ನಿನಗ್ ಗೊತ್ತಿಲ್ಲ. ಗರತ್ಯಾರ ಅಂದ್ರ ಹೆಂಗತಮ್ಮ? ಹೆಂಗಿರ್ಬೇಕು? ಗರತ್ಯಾರ ಅಂದ್ರ ತಂಗಿ ಹಸಿರು ಸೀರೆ ಉಡ್ಬೇಕ, ಹಸಿರು ಸೀರೆ ಉಡ್ಬೇಕ, ತಲೆ ಮೇಲೆ ಸೆರಗ ಇಟ್ಕೋಬೇಕ, ಸೆರಗ ಇಟ್ಕೋಬೇಕ, ತಂಗಿ ದೊಡ್ಡದೊಂದ ಸಿಂಧೂರ ತಿಲುಕ ಕುಂಕುಮ ಹಚ್ಚಬೇಕ, ಕುಂಕುಮ ಹಚ್ಬೇಕ, ಮೂಗಿನೊಳಗ ಮುಗುಬಟ್ಟಿರ್ಬೇಕು, ಕೈಯಾಗ ಹಸಿರು ಬಳಿ ಇರ್ಬೇಕ, ಬಳಿ ಇರ್ಬೇಕ, ಕಾಲಾಗ ಕಾಲುಂಗ್ರ ಇರ್ಬೇಕ, ಕಾಲುಂಗರ್ ಬೇಕ, ಒಳ್ಳಾಗ ನಮ್ಮ ಅಪ್ಪಂದ ರೆಡ್ ಲೈಟ್ ತಾಳಿರ್ಬೇಕ, ತಾಳಿ ಬೋರ್ಡ್ ಬೇಕ. ಇದಕ್ಕೆಲ್ಲ ಇದ್ದವ್ರಿಗೆ ಏನಂತಾರು? ಗರತ್ಯ ಮತ್ತು ಗರತಿ ಅಂತ ಹೇಳ್ತಾರ. ಗರತಿ ಅಂತ ಕರೀತಾರ. ಈಕಿನ ಚೆಕ್ ಮಾಡಿ ನೋಡ್ರು, ನೀನ್ ಟಿಕಳ ಹಚ್ಚಾಳೋ ಏನೋ ಪ್ಲಾಸ್ಟಿಕ್ ಟಿಕಳ ಹಚ್ಚಾಳೋ. ಈಗ ಕುಂಕುಮ ಹಚ್ಚಿಲ್ರಿ. ಈಕಿ ಗರತಿ ಹಾಕಳ? ಈಗ ಟಿಕಳ ಹಚ್ಚಾಳ ಗಂಡ 60 ವರ್ಷ ಗಯ್ಯ. ತಂಗಿ ನೀವ್ ಇಂತವ್ರು ಮಾಡಿ ಹದಿಗೆಡ ಸಾಯ್ತಿರಿ ಜಗತ್ತ ನೀವು. ಅಲ್ರಿ ಅಂತ ಗಂಡುಗಳು ಇರ್ತಾರ ಮನ್ಯಾಗ. ಹೆಂಗಿರ್ಬೇಕು? ಬೇಕಾದ ಇವಾಗ ತವ್ರ ಮನ್ಯಾಗ ಏನು ಸಿಕ್ಕಿರಂಗಿಲ್ಲ. ಬೇಕಾದ ಬೇಳಿ ಅಂದ್ರ ಬೇಳಿ, ಬಂಗಾರ ಅಂದ್ರ ಬಂಗಾರ, ಮುತ್ತ ಅಂದ್ರ ಮುತ್ತ, ರತ್ನ ಅಂದ್ರ ರತ್ನ, ತಿನ್ನಾಕ ಕುಣ್ಣಾಕ ಏನ್ ಬೇಕಾದ ಸೌಭಾಗ್ಯ ಮಾಡಿರ್ತಾರ. ಎಲ್ಲಾ ಮಾಡಿರ್ತಾರ. ಗಾಂಡ ಕುಡಕ್ಕಿರ್ಲಿ ಹೆಡಕ್ಕಿರ್ಲಿ ಬೇಕಾದಿರ್ಲಿ ಅವ ಗಾಂಡ ದೇವರ ಗಾಂಡ ಗುರು ಗಾಂಡ ಸರ್ವಸ್ವ ಅಂತ ಹೇಳ್ತಾರ ಜ್ಞಾನಿಗಳು. ಇವ್ರು ಹೇಮರೆಡ್ಡಿ ಮಲ್ಲ ಇವ್ರು ಏನ್ ಮಾಡಾಕತ್ಯಾರು? ಲಗ್ನದಾಗ ಕುಂಕುಮ ಇಟ್ಟದ ಸಾಯಿ ತನಕ ಇಟ್ಕೋಬೇಕಲ್ಲ ಕುಂಕುಮ. ಸಿಂಧೂರ ತಿಲಕ ಐತಿ, ಸಿಂಧೂರ ತುಲಕ. ಇವ್ರು ಏನ್ ಮಾಡೋದು? ಹೊಸದಾಗಿ ಬರೋ ಹೊತ್ನಾಗ ಅಳಿಕಿಸ್ಕೇನ ಪ್ಲಾಸ್ಟಿಕ್ ಟಿಕ್ಲ ಹಚ್ಕೊಂಡ್ ಗಂಡನ ಒಂದು ವರ್ಷದಾಗ ಕೊಂದ್ ಬಿಡು. ಹೌದು, ಅಡಮಾಡ್ಸಕೋಲ್ಲವ್ರಿ ಇವ್ರು. ತಂಗಿ ಹಿಂಗ್ ಮಾಡಿದ್ರೆ ಜಗತ್ ಉದ್ದಾರ ಆಗಂಗಿಲ್ಲ. ಕೃತಾವಿಗ, ತ್ರೇತಾವಿಗ, ದ್ವಾಪರವಿಗ. ತಂಗಿ ಕೃತಾವಿಗದಾಗ ಹೆಂಗಿತ್ತಪ್ಪ ಅಂದ್ರ ಸತ್ಯವಿಗ ಇತ್ತು. ಎಲ್ಲಾರು ಸತ್ಯ ಮಾತಾಡ್ತಿದ್ರು ಬಂಧುಗಳೇ, ಸತ್ಯ ಮಾತಾಡ್ತಿದ್ರು. ಸತ್ಯವಿಗದಾಗ ಹೆಂಗಿತ್ತಂದ್ರ ತಂಗಿ ವಜ್ರ ಗುಡಿಗಳಿದ್ದು, ವಜ್ರ ದೇವರಿದ್ದು, ವಜ್ರ ಅಂತ ಮನಸ್ಸಿತ್ತ ಬಂಧುಗಳೇ, ಮನಸ್ಸ. ಕೃತಾವಿಗದಾಗ ತಂಗಿ ಬಂಗಾರದ ದೇವರಗಳಿದ್ದು, ಬಂಗಾರ ಗುಡಿಗಳಿದ್ದು, ಎಲ್ಲಾರ್ದು ಬಂಗಾರ ಅಂತ ಮನಸ್ಸಿತ್ತ ಬಂಧುಗಳೇ. ಹೌದೌದು, ಬಂಗಾರ ಹಂಗ ಮನಸ್ಸಿತ್ತ. ದ್ವಾಪರ ಯುಗದೊಳಗ ಜಗಳ ಚಾಲುವ ತನ್ನ ತಮ್ಮರಿಗೆ ಜಗಳ ಚಾಲು. ದ್ವಾಪರ ಯುಗದಾಗ ತಂಗಿ ಬಂದಕೆಂದ ಕಂಚಿನ ದೇವರುಗಳಾದು, ಕಂಚಿನ ಹಂತ ಮನಸ್ಸಾತು, ಕಂಚಿನ ಗುಡಿಯಾಗಿ ಕೂತಿ ಬಂಧುಗಳೇ. ಹೌದೌದು. ಈ ಕಲಿಯುಗದೊಳಗ ಇಲ್ಲಿ ನಡೆದದ್ದು ಯಾವಾರದಾಗ? ಈಗ ಹೆಂಗೈತಿ? ಕಲಿಯುಗದೊಳಗ ಕಲ್ಲಿನ ಗುಡಿ ಅದಾವ, ಕಲ್ಲಿನ ದೇವರ ಐತಿ. ನಮ್ಮ ನಿಮ್ಮ ಮನಸ್ಸು ಕಲ್ಲಾಗೈತಿ. ಇವ್ರ ಗಂಡನ ಹೆಂಗ ಸಲುತ್ತಾರು? ಹೌದೌದು. ಯಾಕ ಮಾಡ್ತಿ ತಂಗಿ? ಮುಂದೆ ಬಂದ ಪೂಚಿನ ಏನು ಪೂಚ ಯಾಕಂತ ತಿಳ್ಕೊ ತಂಗಿ. ಹೌದೌದು. ದ್ರವ್ಯ ಗಳಿಸಬೇಕು. ಎಂತದ್ದು? ಅದಕ್ಕ ನೋಡ ತಂಗಿ, ರೊಕ್ಕ ಬೀಳಬಾರ್ದು, ರೂಪಾಯಿ ಬೀಳಬಾರ್ದು, ಹಣ ಬೀಳಬಾರ್ದು, ಏನು ಹತ್ತಿರಬಾರ್ದು, ಬೆಕ್ಕಿ ಹತ್ತಿರ ಸುಡಬಾರ್ದು, ಅದ ಸುಟ್ಟಿರಬಾರ್ದು, ನೀರಾಗ ಹೋಗಿದ್ರೆ ಮುನಿಗಿರಬಾರ್ದು. ಯಾರಪ್ಪ ಅಂದ್ರ ನಮ್ಮ ಸರ್ಪಭೂಷಣ ಕವಿಗಳ ಒಂದು ಮಾತು ಹೇಳ್ತಾರ. ಹೆಂಗ್ ಹೇಳ್ತಾರ? ಎಂತಹುದು ವಸ್ತು ಎಂದು ಚಿಂತಿಸಲೇಕೆ ಅಂತ ಹೇಳ್ಯಾರ ಅವ್ರ. ಹೌದೌದು, ಎಂದು ಚಿಂತಿಸಲೇಕೆ. ಎಂತಹುದು ವಸ್ತು ಎಂದು ಚಿಂತಿಸಲೇಕೆ, ಅಂತಿಂತ ಇರುವುದು ಭಾರದಂತಿರುವುದು, ಪುರುಷ ಸ್ತ್ರೀ ಅಂತಿಲ್ಲ, ಗಿಡ ಮರಗಳಂತಿಲ್ಲ, ಬಿಸಲಿಗೆ ಒಣಗುವುದಲ್ಲ ತಂಗಿ, ಕರಿದ ಬಿಳಿದಾಗಿಲ್ಲ, ಕರಕ ಸಕ್ಕದಲ್ಲ ತಂಗಿ, ಶುದ್ಧ ಭಾವಾತೀತ ಸ್ತೋತ್ರಿನಿಷ್ಠ ಬ್ರಹ್ಮ ಪರಮಾತ್ಮ ಚಿತ್ತಗಣ ಸ್ವರೂಪದೊಳಗೆ ಓಂಕಾರದಾಗ ಓಂ ಅಂತ ನುಡಿಯಾಕತ್ಯಾನ ನನ್ನ ಬಂಗಾರ ತೊಕೊಡಿ. ಹೌದೌದ, ನಿನಗ್ಯಾಂಗ ಕಾಣ್ತಾನ ನನ್ನ ಬಂಗಾರ ಗುಜ್ಜಿ? ಈ ಕಣ್ಣದಿಂದ ನೋಡಬೇಡ ನನ್ನ ಊರಾಗ ಕಾಮುಕ ಕಣ್ಣ ಐತಿ ತಂಗಿ. ಕಣ್ಣ 6 ಗುಣಗಳು ಅಡಕ್ ಮಾಡಿಟ್ಟಾನು ನನ್ನ ಪಂಚಮುಖದ ಪರಮಾತ್ಮ ಮಾಡ್ಯಾನು. ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ತಂಗಿ ಅಷ್ಟಮದಗಳನ್ನ ಅಡಕು ಮಾಡಿಟ್ಟಾನು ನನ್ನ ಪರಮೇಶ್ವರ. ಹೌದೌದು. ರಾಜ್ಯ ಮದ, ಯೌವನ ಮದ, ಅಧಿಕಾರ ಮದ, ಆಸ್ತಿ ಮದ, ಅಂತಸ್ತ ಮದ ಇದನ್ನ ಎಲ್ಲಾ ಇಟ್ಟು 3 ಗುಣಗಳು ಅಡಕು ಮಾಡಿಟ್ಟಾನ. 3 ಗುಣಗಳು ಅಡಕು ಮಾಡಿ ರಜ ತಮ ಅನ್ನೋ ಅಂತ 3 ಗುಣಗಳು ಯಾವ ಅರಿತಾನಲ್ಲ ಅವ ಏನ್ ಮಾಡ್ತಾನಪ್ಪ ಅಂತಂದ್ರ ದ್ರವ್ಯ ಗಳಿಸ್ತಾನ ಈ ಜಗತ್ತದಾಗ ಬಂಧುಗಳೇ. ಹೌದೌದು. ಹೊಲ ನನ್ನದಲ್ಲ, ಮಣಿ ನನ್ನದಲ್ಲ, ಹೆಂಡರ ನನ್ನವರಲ್ಲ, ಮಕ್ಕಳ ನನ್ನವರಲ್ಲ, ಯಾರು ನನ್ನವರಲ್ಲ, ನನ್ನದಲ್ಲ, ಬಂಗಾರ ನನ್ನದಲ್ಲ, ಆಸ್ತಿ ನನ್ನದಲ್ಲ, ಪಾಸ್ತಿ ನನ್ನದಲ್ಲ, ಏನೇನು ನನ್ನದಲ್ಲ, ಉರಿ ಹಂತ ನೀರ ನನ್ನದಲ್ಲ, ಉರಿ ಹಂತ ಬೆಂಕಿ ನನ್ನದಲ್ಲ, ಬೀಸು ಹಂತ ಗಾಳಿ ನನ್ನದಲ್ಲ. ಪರಮೇಶ್ವರ ಏ ಜಗದವರಿತ ಎಲ್ಲಾ ನಿಂದ ತಿಳಕೆ ಯಾವ ನಮ್ಮ ಅಲ್ಲಾನ ಮೇಲೆ ಭಕ್ತಿ ಇಟ್ಟು ದುಡಿತಾನ ಅದೇ ತಂಗಿ ದ್ರವ್ಯ ಆಗತದ ಈ ಜಗತ್ತದಾಗ. ಹೌದೌದು. ಮತ್ ನಿಮ್ಮವ್ರು ಎಲ್ಲಾರು ಬೇಕಂತ ಬೆನ್ನ ಹತ್ತಿ ಇದ್ದ ಗಂಡುಗಳನ್ನ ಸ್ವರ್ಗ ಸಾಕತ್ಯಾರ. ಇವ್ರಿಗೆ ಹೆಂಗ ಸಿಗತೈತ್ರಿ ದ್ರವ್ಯ ವಸ್ತು? ಇವ್ರಿಗೆ ಸಿಗಂಗಿಲ್ಲ, ನನಗ ಸಿಗಂಗಿಲ್ಲ. ಅದ ನಿಮ್ಮ ಅವ್ವಾಗ ಆಗಿಲ್ಲ, ನಿನಗೆ ಹೆಂಗ ಸಿಗತೈತಿ? ಪಿಚ್ಚಕ ನೆನಪೀರಿ. ಪತಿವರ್ತಿ ಹೆಣ್ಮಗಳ ಧರ್ಮ ಬೇರೆ. ಏನ ಪತಿವರ್ತ್ಯಾರ ಅಂದ್ರ ಹೆಂಗಿರ್ಬೇಕು? ಅವ್ರ ಹೆಂಗಿರ್ಬೇಕು? ಪತಿವರ್ತ್ಯಾರ ಅಂದ್ರ ತಂಗಿ ಗಂಡ ಹೇಳಿದಂಗ ಕೇಳ್ಬೇಕ, ಗಂಡ ಹೋಗಂದ್ರ ಹೋಗ್ಬೇಕು, ಬಾ ಅಂದ್ರ ಬರ್ಬೇಕ. ಗಂಡ ಹಾಸಿಗೆ ಮಾಡಂದ್ರ ಮಾಡ್ಬೇಕು. ಇವ್ ಹಾಸಿಗೆ ಮೇಲೆ ಜೀವ ಬಾಳದನ ಕುರ್ಸಾಲೆ
ಇಟ್ಟತಕ್ಕ ನೆನಪಾಗಿಲ್ಲ ಈಗ ನೆನಪಾಗತೈತಿ ಅವ್ ಆಹಾ ಇರ್ಲಿ ನೀವು ಹಾಸಿಗಂದ್ರೆ ಬೇರೆ ತಿಳ್ಕೊಂಡಿರಿ ಮತ್ತ ಆಹಾ ಅದು ಬೇರೆ ಐತಿ ನಿಮಗೆ ಹೇಳ್ತಾನೆ ಇಂತ ಕಡೆ ಹೌದೌದು ಯಾಕಂದ್ರ ನೋಡ್ತಂಗಿ ಆಹಾ ಗಂಡ ಹೋಗಂದ್ರ ಹೋಗ್ಬೇಕ ಬಾ ಅಂದ್ರ ಬರ್ಬೇಕ ತಿನ್ನಂದ್ರ ತಿನ್ಬೇಕು ಉಣ್ಣಂದ್ರ ಉಣಬೇಕ ಆಹಾ ಗಂಡನ ಆಜ್ಞೆ ಮೀರಬಾರ್ದು ಗಂಡನ 3 ಹೊತ್ತ ಪಾದ ಪೂಜೆ ಮಾಡ್ಬೇಕ ಪಾದ ಪೂಜೆ ಮಾಡ್ಬೇಕ ಆಗಿನ ಕೃತಾಯುಗದೊಳಗ ತಂಗಿ ಯಾವಾಗಪ್ಪ ಅಂದ್ರ ಅಣಸೂಯ ಅತ್ರಿ ಋಷಿದ 3 ಹೊತ್ತ ಪಾದ ಪೂಜೆ ಮಾಡ್ಯಾಳ ತಂಗಿ 3 ಹೊತ್ತ ಪಾದ ಪೂಜೆ ಮಾಡ್ಯಾಳ ಹೌದೌದು ಪಾದ ಪೂಜೆ ಮಾಡ್ಯಾಳ ಹೇಳ್ತಾನ ಪರಮಾತ್ಮ ಯಾರಿಗೇನ ಕೊಟ್ಟಾನ ಯಾರಿಗೇನ ತಿನ್ಸಾನ ಯಾರಿಗೇನ ಉಣಿಸ್ಯಾನ ಅಂತ ಕೇಳಾಕತ್ತೇಳ ಯಾರಿಗ ಕಾಣಿಸ್ಯಾನ ಅಂತ ಕೇಳಾಕತ್ಯಾಳ ತಂಗಿ ನಮ್ಮ ಅಪ್ಪ ಬರೇ ಪಾದ ಪೂಜೆ ಮಾಡಿದಕ್ಕಾಗಿ ಬರೇ ನೀರು ತಗೊಂಡು ನೀ ಚಿಬಿಡಿಸಿದ್ರ 3 ಕೂಸುಗಳಾಗಿ ಬಿದ್ದಾವ ನಮ್ಮ ಅಪ್ಪನ ಎದರಿಗೆ ಹೌದ್ ಹೌದು ಮತ್ತಿನ್ನ ಇಂತಾವ್ ಎಟ್ಟು ಮಾಡಿರ್ಬೇಕು ಹಣಮತ್ ಕಾಕ ನಮ್ಮ ಬರೇ ನಮ್ಮ ಪಾದದಾಗ ಆಗ್ಯಾವ ಹೆಂಗ ಅಲ್ಲ ನೀ ಹೆಂಗ ತಂಗಿ ನೀ ನನ್ನ ಪಾದದ ಸೇವಕೇದಿ ಸೇವಕೇದಿ ನೀ ಹಂಗೆಲ್ಲ ಮಾತಾಡಬೇಡ ಗಂಡಿಗೆ ಒಟ್ಟ ಕಲಿ ಅನ್ಬೇಡ ಅವ್ವ ಗಂಡಿಗೆ ಕಲಿ ರೊಕ್ಕ ಕೊಡವ್ರ ಅವ್ರ ಆಯರಿ ಹಾಕವ್ರ ಅವ್ರ ನೀವ್ ಎಲ್ಲಾ ಮಾಡಿದ್ರ ಕರೆ ನನಗೊಂದು ತಪ್ಪು ಬರಾಕತ್ತೈತಿ ಇದ್ರಾಗ ಏನ್ ಬರ್ಲಾತೈತಿ ಎಲ್ಲ ಅವ್ ನೋಡ 500 ಹೋಗ್ಲಿ 1000 ಹೋಗ್ಲಿ ಕರೆ ದಂಡಿ ಹಾಕಬೇಕಾಗಿದೆ ಪೇಟಿಗೆ ಹಾಕಿ ಫೇಲ್ ಮಾಡಿರೋ ದೇವ್ರ ಅಲ್ಲಿ ಹತ್ತಿದ್ದ ಪೇಟ ಹಾಕ್ಯಾರ ಹೆಣ್ಮಕ್ಳಿಗೆ ಪೇಟೆ ಹಾಕ್ಬೇಡ್ರಿ ಒಂದ್ಸರಿ ಹಾಕಿರಿ ನೀವು ಯಾಕ ತಿಳ್ಕ ಅದ ನಮ್ಮ ಅಪ್ಪನ ಶಿಖರ ಐತಿ ಬಾಬಾ ನಮ್ಮ ಅಪ್ಪನ ಶಿಖರ ನಮ್ಮ ಅಪ್ಪನ ಕಳಸೈತಿ ಪಂಚಮುಖದ ಪರಮಾತ್ಮ ಅದಕ್ಕೆ ಯಾವಾರ ಅದಕ್ಕೆ ಹೆಣ್ಮಕ್ಳಿಗೆ ಹಾಕ್ಬೇಡ್ರಿ ಅದನ್ನ ಯಾಕತ್ತೀರಿ ಹೆಣ್ಮಕ್ಳ ಬರುಕೊಳ್ತಾಳ ಈಗ ಹೆಣ್ಮಕ್ಳ ಇರ್ಲಿ ತಮ್ಮ ಇನ್ನ ಪತಿವರ್ತ್ಯಾರ ಅಂದ್ರ ಹೆಂಗ ಪತಿವರ್ತ್ಯಾರ ಅಂದ್ರ ತಂಗಿ ಪಾಪ ಇರಂಗಿಲ್ಲ ಕರೆಕ್ಟ್ ಹೌದೌದು ಅವ್ರು ಹೆಂಗಪ್ಪ ಅಂತಂದ್ರ ಗಂಡ ಹೇಳಿದಂಗ ಕೇಳಬೇಕು ಗಂಡ ಹೋಗಂದ್ರ ಹೋಗ್ಬೇಕು ಬಾ ಅಂದ್ರ ಬರ್ಬೇಕು ಗಂಡನ ಆಜ್ಞೆದೊಳಗೆ ತಿನ್ಬೇಕು ಗಂಡ ಯಾ ಆಜ್ಞೆದಾಗಿರ್ತಾನಲ್ಲ ಆ ಪ್ರಕಾರವಾಗಿ ನಡೆದ್ರ ಏನಪ್ಪಾ ಅಂದ್ರ ಅವರಿಗೆ ಪತಿವರ್ತ್ಯಾರ ಅಂತ ಹೇಳ್ತಾರ ಹೌದೌದು ಇನ್ನು ಧರ್ಮ ಪತ್ನಿ ಅಂತ ಒಬ್ಬಾಕಿ ಬರ್ತಾಳ ಧರ್ಮ ಪತ್ನಿ ಒಬ್ಬಾಕಿ ಬರ್ತಾಳ ಆ ಧರ್ಮ ಪತ್ನಿ ಅಂದ್ರ ಯಾರು ಆಕಿ ಹೇಳ್ತಾಳ ಮುಂದಿನ ಸಂದನ್ಯಾಗ ಆಕಿನ ಕೇಳ್ರಿ ಮತ್ತೆ ಒಟ್ಟು ನಾನು ಹೇಳಾಕತ್ತೀನಿ ಅಂದ್ರ ಮತ್ತ ಆಕಿ ಎದಕ್ ಬಂದಾಳ ಇಲ್ಲಿ ಮತ್ತ ಆಕಿ ಪುಕಟ್ ರೊಕ್ಕ ಕೊಟ್ಟು ಕಳ್ಸುದ್ರ ಆಕಿ ಎದಕ್ ಬಂದಾಳ ಗೊತ್ತೈತೇನ್ರಿ ಎದಕ್ ಬಂದಾಳು ಆಕೆಲ್ಲ ನೀನ ಹೇಳೋದ ಆಕಿ ಕೇಳಾಕ ಬಂದಾಳ ಹೇಳಿ ಬಿಟ್ಟಾಳ ಆಕಿ ನೀನ ಹೇಳ್ಬೇಕಂತಾಳ ಆಕಿ ಇರ್ಲಿ ತಮ್ಮ ಏನೊಂದು ಸುಂದರವಾದ ಕ್ಯಾಲಿವನ್ನು ಹಾಡಿ ಸರಿಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡ್ ನೋಡಿ ನೀ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿನಿ ಹಂಗೆ ಗಂಡನ ಕುಂಕುಮ ಹತ್ಕೊಂಡ ಭಾರ ಮುಂದಿನ ಸಂದನ್ಯಾಗ ಹಂಗೆ ಗಂಡನ ಬೋರ್ಡ ಹಾಕೊಂಡ ಭಾರ ಮುಂದಿನ ಪಾಳೆದಾಗ ಹಂಗೆ ಗಂಡ ದೇವರ ಗಂಡ ಗುರು ಅಣ್ಣ ಮನದಾಗ ಆಗ ಮುಕ್ತಿ ಸಫಲ ಆಗಿ ಹೋಗ್ತತಿ ಔದ ಊರಾಗ ಎಷ್ಟೋ ಮಂದಿಯ ಮಹಾಪತಿ ವರ್ತರ ಆಗ್ಯಾರ ಭವದಾಗ ರೆಡ್ಡಿ ಮಲಮ ಮೂರ ಹೊತ್ತ ಪೂಜೆ ಮಣಿ ಒಳಗ ಕನ್ನಡ ಭಕ್ತಿ ಮಾಡಿ ಮುಕ್ತಿ ಹೊಂದಳ ನೋಡ್ರಿ ಜಗದಾಗ ಹೆಂಗ ಹಾಡ ಹಾಡಿ ಹರಸ ಮಾಡ ಅವಜ್ಗಿ ಸಬದಾಗ ಜನ ಎಲ್ಲ ತುಗ ಹಾಕಬೇಕ ಗುಣವಾಗ ಬಬಲೇಶ್ವರ ತಾಲೂಕ ಕಬಲಿ ನೀವು ಕರೆಸಿದಾಗ ಅಲ್ಲನ ಸೇವಾ ರಾತ್ರಿ ಮಾಡ್ತೇನೆ ಕರೆಸಿದಾಗ ಕೇದರ ಮುತ್ತನ ಸೇವಾ ಮಾಡ್ತೇನೆ ಹೌದಾ ಅಕ್ಕಲಕೋಟ ತಾಲೂಕದೊಳಗ ಮಿಕ್ಕಿದ ಅಂದೇವಾಡಿ ಕಂದ ಕಾದರ ಮುತ್ಯ ಜನಚನ ಕೂಡಿದ ಸಭಾದಾಗ ಗುರುವ ಗೈವಿಷ ಹಸ್ತ ಎಟ್ಟಣ ಔಸ ಊರಾಗ
ಹೆಂಗಸರ ಎಲ್ಲ ಓಡಿ ಹೋಗ್ಯಾರ ಸುರೇಶನ ಕೈಯಾಗ ಪ್ರಾಣದಾಗಿನ ಮಾತ ನಿನಗ ಹುಡುಗಿ ನನ್ನ ಮುಂದ